ಗೆಳೆಯರೆ, ಈ ವಿಡಿಯೋದಲ್ಲಿ ನಾವು ಸಂಯುಕ್ತ ಅಕ್ಷರಗಳ ಬಗ್ಗೆ ನೋಡೋಣ ಬನ್ನಿ. ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಗಳಿಗೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ. ಸಂಯುಕ್ತಾಕ್ಷರದಲ್ಲಿ ಎರಡು ವಿಭಾಗಗಳಿವೆ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಮತ್ತೊಂದು ವಿಜಾತಿಯ ಸಂಯುಕ್ತಾಕ್ಷರ. ಒಂದೇ ಜಾತಿಯ ಎರಡು ಅಕ್ಷರಗಳು ಒಂದಕ್ಕೊಂದು ಸೇರಿಕೊಂಡು ಆದರೆ ಅದನ್ನು ಸಜಾತಿಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತೇವೆ. ಉದಾಹರಣೆ ನೋಡಬಹುದು. ಅಕ್ಕ. ಇವು ಸಜಾತಿಯ ವ್ಯಂಜನಗಳಾಗಿದ್ದು ಇವು ಒಂದಕ್ಕೊಂದು ಕೂಡಿ ಕ ಎಂಬ ಸಜಾತಿಯ ಸಂಯುಕ್ತಾಕ್ಷರವಾಗಿದೆ. ಉದಾಹರಣೆ ಅಪ್ಪ, ಅಮ್ಮ, ಅಣ್ಣ, ಅಕ್ಕರ, ಅಕ್ಕಪಕ್ಕ, ರಕ್ಕಸ ಇತ್ಯಾದಿ. ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಕೂಡಿಕೊಂಡು ಉಂಟಾಗುವ ಅಕ್ಷರವು ವಿಜಾತಿಯ ಸಂಯುಕ್ತಾಕ್ಷರ ಎನಿಸುವುದು. ಉದಾಹರಣೆ ನೀವಿಲ್ಲಿ ನೋಡಬಹುದು. ಚಕ್ರ, ಅಗ್ನಿ, ಸ್ತ್ರೀ, ವಸ್ತ್ರ ಇತ್ಯಾದಿ.